ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು SVN ಚಾನಲ್. ಬಿಗ್ ಬಾಸ್ ಶೋ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನುವ ಹೊಸತರಲ್ಲಿನೇ ಒಂದು ಶಾಕಿಂಗ್ ಸುದ್ದಿ ಹೊರಗೆ ಬೀಳ್ತಾ ಇದೆ. ಸೀಸನ್ 1ರಿಂದ 10ರವರೆಗೆ ನಾವು ಒಬ್ಬರನ್ನ ದೊಡ್ಡದಾಗಿ ಬಿಗ್ ಸ್ಟಾರ್ ಆಗಿ ಅವರಿದ್ರೇನೆ ಬಿಗ್ ಬಾಸ್ ಶೋ, ಅವರಿಲ್ಲದೆ ಬಿಗ್ ಬಾಸ್ ಶೋ ನಡೆಯೋಕ್ಕಾಗಲ್ಲ ಅಂತೇಳಿ ಅಷ್ಟರ ಮಟ್ಟಿಗೆ ನಾವು ಕರೆಕ್ಟಾಗಿ ಇದ್ದೀವಿ. ಈಗ ಇತ್ತೀಚೆಗೆ ಇವತ್ತಿನ ಹೊಸ ಸುದ್ದಿಯ ಪ್ರಕಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದು ಏನಪ್ಪ ಅಂದರೆ ಕೇಳೋಕೆ ಒಂಥರ ಶಾಕಿಂಗ್ ಅನಿಸ್ತಾ ಇದೆ. ಏನು ಚೇಂಜಸ್ ಆಗ್ತಾ ಇದೆ ಬಿಗ್ ಬಾಸ್ ಶೋನಲ್ಲಿ. ಸ್ಪರ್ಧಿಗಳು ಬರ್ತಾರೆ, ಮನೆ ಇರುತ್ತೆ, ಎಲ್ಲ ಆಗುತ್ತೆ. ಆದರೆ ಆ ಶೋವನ್ನು ನಡೆಸೋರು ಈಗ ಆ ಶೋ ಇಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ನ ಸೀಸನ್ 11ರಲ್ಲಿ ಕಿಚ್ಚ ಸುದೀಪ್ ಅವರು ಇರೋದಿಲ್ಲ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋ ನಡೆಸಲಿಲ್ಲ ಅಂದರೆ ನಾವು ನೋಡಲ್ಲ ಅಂತ ಹೇಳ್ತಿದ್ದ ಜನ ಈಗ ಬೇರೆಯವರು ಬಂದರೆ ಒಪ್ಕೊಳ್ತಾರ? ಆ ಶೋಗೆ ಕಿಚ್ಚ ಸುದೀಪ್ ಅವರು ಬರಲಿಲ್ಲ ಅಂದರೆ ಸ್ಪರ್ಧಿಗಳಾಗಲಿ, ಜನರಾಗಲಿ, ಪ್ರೇಕ್ಷಕರಾಗಲಿ ನೋಡುವಂಥವ್ರು ನೋಡ್ತಾರ ಬಿಗ್ ಬಾಸ್ ಶೋ ಅನ್ನುವ ಪ್ರಶ್ನೆ ಸಹ ಕಾಡ್ತಾ ಇದೆ. ಬಿಗ್ ಬಾಸ್ 11 ಬಹಳಷ್ಟು ಬದಲಾವಣೆಗಳನ್ನು ತರುತ್ತೆ ಅಂತೇಳಿ ಜನರು ಈಗಾಗಲೇ ಮಾತಾಡ್ಕೊಳ್ತಾ ಇದ್ದಾರೆ. ಬದಲಾವಣೆ ಅಂದರೆ ಸ್ಪರ್ಧಿಗಳಲ್ಲಿ ಬದಲಾವಣೆ ಆಗಲಿ, ಆದರೆ ಶೋ ನಡೆಸೋರಲ್ಲಿ ಆಗಬಾರ್ದು, ಆ್ಯಂಕರ್ನಲ್ಲಿ ಬದಲಾವಣೆ ಆಗಬಾರ್ದು. ಯಾರು ಬಿಗ್ ಬಾಸ್ ಶೋ ಇಲ್ಲಿವರೆಗೆ ನಡೆಸ್ತಿದ್ರು ಅವರೇ ನಡೆಸಲಿ, ಅವರೇ ಇರಲಿ ವೇದಿಕೆ ಮೇಲೆ ಅಂತೇಳಿ ಜನರು ಸಹ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ. ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗಾಗಲೇ ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಹ. ಈ ಶೋಗೆ, ಬಿಗ್ ಬಾಸ್ ಶೋ 11ರ ಸೀಸನ್ಗೆ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ಅವರು ಬರ್ತಾರೆ ಅನ್ನುವ ಮಾತು ಸಹ ಕೇಳಿ ಬರ್ತಾ ಇದೆ. ರಮೇಶ್ ಅರವಿಂದ್ ಸರ್ ಅವರು ನಡೆಸಿದ್ದಾರೆ, ರಿಯಾಲಿಟಿ ಶೋಗಳನ್ನು ಮಾಡಿದ್ದಾರೆ, ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ರಿಷಬ್ ಶೆಟ್ಟಿ ಅವರು ಸಹ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಬಟ್ ಕಿಚ್ಚ ಸುದೀಪ್ ಅವರು ಇಲ್ಲದೆ ಬಿಗ್ ಬಾಸ್ ಶೋವನ್ನು ಥಿಂಕ್ ಮಾಡೋಕ್ಕಾಗುತ್ತಾ? ಆ ಶೋಗೆ ಒಂದು ಕಳೆಯನ್ನು ತಂದು ಕೊಟ್ಟವ್ರೆ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವ್ರಿಗೋಸ್ಕರನೇ ಎಷ್ಟೊಂದು ಜನರು ಬಿಗ್ ಬಾಸ್ ಶೋವನ್ನು ನೋಡೋಕೆ ನೋಡ್ತಾರೆ ಸಹ. ಅವರ ಎಂಟ್ರಿ, ಅವರ ಮಾತುಗಳು ಕೇಳಿದ್ರೆ ಸಾಕು ಬಿಗ್ ಬಾಸ್ ಶೋ ಹಿಟ್ ಆಗುತ್ತೆ ಅನ್ನುವ ಮಾತು ಇನ್ನೂವರೆಗೆ ಇದೆ. ಬಿಗ್ ಬಾಸ್ ಶೋನಲ್ಲಿ ಕಿಚ್ಚ ಸುದೀಪ್ ಅವರು ಯಾವಾಗ ಬರ್ತಾರೆ ಅಂದರೆ ಟಿವಿ ಆನ್ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಇರೋದು ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಅವರು ಇದ್ರೇನೆ ಅನ್ನುವ ಮಾತಿದೆ. ಇನ್ನು ಮುಂದೆ ನೋಡೋಣ, ಸೀಸನ್ 11ರಲ್ಲಿ ಕಿಚ್ಚ ಸುದೀಪ್ ಅವರು ಇರ್ತಾರಾ ಇರಲ್ವಾ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ. ನಿಮಗೇನಾದರೂ ಈ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಗ್ಗೆ ಬಂದರೆ, ಗೊತ್ತಾದರೆ ನೀವು ಕಾಮೆಂಟ್ ಮಾಡಿ. ನನಗೆ ಗೊತ್ತಾದರೆ ನಾನು ತಿಳಿಸ್ತೀನಿ. ಇನ್ನು ಮುಂದೆ ಬಿಗ್ ಬಾಸ್ ಶೋ ಬಗ್ಗೆ, ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಕಂಟೆಂಟ್ ಬರ್ತಾ ಇರುತ್ತೆ. ಇನ್ನು ಮುಂದೆ ಸ್ಟಾರ್ಟ್ ಆಗಿದೆ. ಇವತ್ತಿನ ಒಂದು ಹೊಸ ಅಪ್ಡೇಟಿನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇದೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ. ಒಂದು ರೀತಿಯ ಗಿಮಿಕು ಅಂತ ಅನ್ಬೋದು. ಬಿಗ್ ಬಾಸ್ ಶೋನ ಇನ್ನಷ್ಟು ಪಾಪ್ಯುಲರ್ ಮಾಡೋಕ್ಕೆ, ಇನ್ನಷ್ಟು ದೊಡ್ಡದಾಗಿ ಮಾಡೋದಕ್ಕೆ ಒಂದು ರೀತಿಯ ಬೇರೆ ರೀತಿಯ ಒಂದು ಪ್ಲ್ಯಾನ್ ಅನ್ಬೋದು. ಬಟ್ ಆ ರೀತಿ ಆಗೋದು ಬೇಡ ಅಂತ ಹೇಳ್ತೀನಿ. ಯಾಕೆಂದರೆ ಬಿಗ್ ಬಾಸ್ ಶೋಗೆ ಸುದೀಪ್ ಅವ್ರು ಇರಲೇಬೇಕು. ಇದ್ರೇನೆ ಆ ಶೋ ಬಿಗ್ ಬಾಸ್ ಶೋ ಆಗೋಕ್ಕೆ ಒಂದು ಚಾನ್ಸ್, ಒಂದು ರೀತಿಯ ಒಂದು ಕಳೆ ಅಂತ ಅನ್ಬೋದು. ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಸುದೀಪ್ ಅವರೇ ಅಂತ ಹೇಳ್ತಾ ನಮಸ್ಕಾರ ಗುರುಗಳೇ.